ಗನ್ನಿಡ ಆರ್ಯ Don't move! ಮರ್ಯಾದೆಯಿಂದ ಬಿಡು, ಅಂದ್ರೆ ಶೂಟ್ ಮಾಡ್ಬಿಡ್ತೀನಿ. ಮಾಡೋ, ತಾಕತ್ತಿದ್ರೆ ಶೂಟ್ ಮಾಡು. ನೀನ್ ಶೂಟ್ ಮಾಡೋಕ್ ಮೊದಲು ನಿಮ್ಮಮ್ಮನ ಸಾಯಿಸ್ತೀನಿ. ಮಾಡೋ. ಸೂರ್ಯರೇ, ಪ್ಲೀಸ್ ಸೂರ್ಯರೇ, ನನ್ನ ಕಾಪಾಡಿ. ಅಯ್ಯೋ, ನೀ ಕೋಪಾಡೋದು ನನ್ನ ಮೇಲೆ ಬಿಟ್ಬಿಡು ಅವನ್ನ. ಹೌದಾ? ಆಗ್ಲೇ ದೊಡ್ಡದಾಗಿ ಹೇಳ್ತಾ ಇದ್ದೆ ನೀನ್ ಅರೆಸ್ಟ್ ಆಗೋದನ್ನ ನೋಡಿ ಎಂಜಾಯ್ ಮಾಡೋಕ್ ಬಂದಿದ್ದೀನಿ ಅಂತ. ಎಂಜಾಯ್ ಮಾಡೋ, ಮಾಡೋ, ಎಂಜಾಯ್ ಮಾಡು. ನಿಜವಾದ ಎಂಟರ್ಟೈನ್ಮೆಂಟ್ ಶುರು ಆಗೋದು ಈಗ. ನೋಡ್ತಾ ಇರಿ ಇಬ್ರು. ಬಿಟ್ಬಿಡು ಅವ್ರನ್ನ. ಲಾಸ್ಟ್ ವಾರ್ನಿಂಗ್ ಕೊಡ್ತಿದ್ದೀನಿ, ಬಿಟ್ಬಿಡು ಅವ್ರನ್ನ. ಅಪ್ಪ ಮಗ ಇಬ್ರು ಇದ್ದೀರಾ? ತಾಕತ್ತಿದ್ರೆ ತಡೀರಿ, ನನ್ನ ನೋಡೋಣ. ಸೂರ್ಯರೇ, ಪ್ಲೀಸ್ ಸೂರ್ಯರೇ, ನನ್ನ ಕಾಪಾಡಿ. ಮುಂದೆ ಬರ್ಬೇಡ. ನಾನು ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಪಗ್ಗನ್ನ ಕೆಳಗೆ ಹಾಕು. ಹಾಕು, ಇಲ್ಲ ಶೂಟ್ ಮಾಡ್ಬಿಡ್ತೀನಿ. ಹಾಕೆ. ನಿಂತ್ಕೋ. ಬಿಡು ಸೂರ್ಯರೇ. ನೋ. ಸೂರ್ಯರೇ, ಹತ್ತೋ. ಇಷ್ಟು ಬೇಗ ಗಾಡಿ ನಿಲ್ಲಿಸ್ಬಿಟ್ರೆ ಏನ್ ಮಜಾ ಇರುತ್ತೆ ಹೇಳು? ಅಲ್ಲ, ರಾಮ ರಾವಣನ ಯುದ್ಧ ಆಗದೇನೆ ರಾಮಾಯಣ ಮುಗಿಯಕ್ಕಾಗತ್ತಾ? ಯುದ್ಧ ಆಗ್ಬೇಕು, ಆದ್ರೆ ಈ ಯುದ್ಧದಲ್ಲಿ ರಾವಣನೇ ಗೆಲ್ಲೋದು. ಇದು ಕಲಿಯುಗದ ರಾಮಾಯಣ. ನೋಡು, ನೀನು ದೊಡ್ಡ ತಪ್ಪು ಮಾಡ್ತಾ ಇದ್ಯಾ. ನನ್ ಮಾತು ಕೇಳು, ಗಾಡಿ ನಿಲ್ಸು. ಹಿಡಿಯಕ್ ಹೋದ್ರೆ ಸುಟ್ಟು ಬಿಡ್ತೀನಿ. ದಯವಿಟ್ಟು ಆ ಕೆಲಸ ಮಾಡಿಸ್ಬೇಡ ನನ್ನ ಹತ್ರ. ಈಗಲೂ ಕಾಲ ಮಿಂಚಿಲ್ಲ, ದಯವಿಟ್ಟು ಇಲ್ಲೇ ನಿಲ್ಸೆ ನನ್ನ. ಆರ್ತಿ, ದಯವಿಟ್ಟು ನನ್ನ ಅರ್ಥ ಮಾಡ್ಕೊ. ನಿನ್ ಜೊತೆಗೆ ಎಷ್ಟು ದಿವಸದಿಂದ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಆಸೆ ಪಟ್ಟಿದ್ದೆ, ಅದು ಈಗ ಸಾಧ್ಯ ಆಗ್ತಾ ಇದೆ. ಯಾಕೆ ಹೀಗೆ ಮಾಡ್ತಿದ್ದೀರಾ? ಬಾಯಿ ಮುಚ್ಚಿ ಸಾಕು. ನನ್ಗೂ ಗಂಡ ಮಕ್ಕಳು ಸಂಸಾರ ಅನ್ನೋದಿದೆ, ನಿಮ್ಗೂ ಇದೆ, ನೆನ್ಪಿರ್ಲಿ. ಆದ್ರೆ ನಿನ್ ತರ ಹೆಂಡತಿ ಇಲ್ವಲ್ಲ. ನನಗೆ ನಿಮ್ ಮೇಲೆ ಕ್ರಶ್ ಆಗೋಗಿದೆ. ನೋಡಿ, ಈ ಗಾಡಿನ ನಿಮ್ಮ ಗಂಡ ನಿನ್ನ ಮಗ ತಡೆದ್ರೆ ಅವ್ರ ಜೊತೆಗೆ ಹೋಗ್ಬಿಡಿ, ಇಲ್ಲ ಅಂದ್ರೆ ನನ್ ಜೊತೆಗಿರಿ. ಯಾಕೆ ನಾನ್ ಚೆನ್ನಾಗಿಲ್ವಾ? ಆರ್ತಿಯವ್ರೆ,
ಅಮ್ಮ 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 ಡ್ಯಾಡ್ ಆರ್ಯ ನನ್ನ ವೆಹಿಕಲ್ನ ಇಲ್ಲೇ ಬಿಟ್ಟು ಬೇರೆ ವೆಹಿಕಲಲ್ಲಿ ಕರ್ಕೊಂಡು ಹೋಗಿದ್ದಾನೆ ಅಂದರೆ ಯಾಕೋ ಭಯ ಆಗ್ತಿದೆ ಆರ್ಯ. ಬೇಗ ಬೇಗ ಬೇಗ. ಹಲೋ ಸುಬ್ರಹ್ಮಣ್ಯ. ಐ ಆಮ್ ವೆರಿ ಸಾರಿ ಸೂರ್ಯ ಅವರೇ, ಹೀಗಾಗಬಾರ್ದಾಗಿತ್ತು. ನೀವೇನು ಹೆದರ್ಕೋಬೇಡಿ. ನನಗೆ ಸಮಾಧಾನ ಮಾಡೋದು ಬಿಡಿ, ನನ್ನ ವೈಫ್ನ ಹುಡುಕೊಡಿ ಸರ್. ವಿ ಟ್ರೈಯಿಂಗ್ ಅವರ್ ಲೆವೆಲ್ ಬೆಸ್ಟ್. ಸ್ವಲ್ಪ ಟೈಮ್ ಕೊಡಿ ನನಗೆ. ಸರ್, ನನ್ನ ವೈಫ್ ಕಿಡ್ನಾಪ್ ಆಗಿ 2 hours ಆಯಿತು. ಇನ್ನೂ ಏನು ಇನ್ಫಾರ್ಮೇಷನ್ ಗೊತ್ತಾಗಿಲ್ವಾ? ಎಲ್ಲ ಚೆಕ್ ಪೋಸ್ಟ್ನ ಅಲರ್ಟ್ ಮಾಡಿದ್ದೀವಿ. ಈ ಸಿಟಿಯಿಂದ ಹೊರಗೆ ಹೋಗೋದಕ್ಕೆ 50-60 ರಸ್ತೆಗಳಿವೆ. ತಕ್ಷಣ ಎಲ್ಲನೂ ಕವರ್ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ತಾಗುತ್ತೆ. ನಮ್ಮಲ್ಲಿ ಮ್ಯಾನ್ ಪವರ್ ಕಡಿಮೆ ಇದೆ. ಒಬ್ಬ MLA ಹೆಂಡ್ತಿನ ಒಬ್ಬ ಕ್ರಿಮಿನಲ್ ರಾಜಾರೋಷವ ಕಿಡ್ನಾಪ್ ಮಾಡ್ತಾನೆ ಅಂದರೆ ಏನು ಸರ್ ಇದು? ಮಿಸ್ಟರ್ ಸೂರ್ಯ, ನೀವು ಅಲ್ಲಿಗೆ ಹೋಗಲೇಬಾರ್ದಾಗಿತ್ತು. ನೀವು ಅಲ್ಲಿಗೆ ಹೋಗಿದ್ರೆ ತಾನೇ ಹೀಗೆಲ್ಲ ಆಗಿದ್ದು. ಯಾರು ಯಾವಾಗ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ನಾವು ಅಲ್ಲಿಗೆ ಹೋಗಿಲ್ಲ ಅಂದ್ರೆ ಚಿದಂಬರಂ ಇನ್ಯಾರಿಗೋ ತೊಂದರೆ ಕೊಡ್ತಿದ್ದ. ಆಗ್ಲೂ ನೀವು ಇದೇ ಮಾತನ್ನು ಹೇಳ್ತಿದ್ರಾ? ಟ್ರೈ ಟು ಅಂಡರ್ಸ್ಟ್ಯಾಂಡ್ ಸೂರ್ಯ. ಪೊಲೀಸರು ಕೂಡ ಮನುಷ್ಯರೇ ತಾನೆ. ಚಿದಂಬರನ ಅರೆಸ್ಟ್ ಮಾಡಕ್ಕೆ ಹೋಗಿದ್ದೆ ನಿಮ್ಮ ಮಗನೇ. ಅವನ ಕೈಲಿ ಕೂಡ ಇದೆಲ್ಲ ತಡೆಯಕ್ಕೆ ಸಾಧ್ಯನೇ ಆಗಿಲ್ಲ. ಇದನ್ನ ಹೇಳೋದಕ್ಕೆ ನೀವು ನನಗೆ ಫೋನ್ ಮಾಡಿದ್ರಾ? ಐ ಆಮ್ ಸಾರಿ ಸೂರ್ಯ ಅವರೇ, ನೀವು ಕೋಪದಲ್ಲಿ ಮಾತಾಡಿದ್ರಂತ ನಾನು ಪೇಷನ್ಸ್ ಕಳ್ಕೊಂಡ್ಬಿಟ್ಟೆ. ಇನ್ 2 hours ಟೈಮ್ ಕೊಡಿ, ನಿಮ್ಮ ಮಿಸ್ಸಸ್ ನಿಮ್ಮ ಮನೇಲಿ ಇರ್ತಾರೆ. ಡ್ಯಾಡ್, ಏನಂದ್ರು ಕಮಿಷನರ್? ನೀವು ಚಿದಂಬರಂ ಮನೆಗೆ ಹೋಗ್ಬಾರ್ದಾಗಿತ್ತು, ನೀವು ಹೋಗಿದ್ದೆ ಹೀಗಾಯ್ತು, ನಿಮ್ದೇ ತಪ್ಪು ಅನ್ನೋ ಥರ ಮಾತಾಡ್ತಿದ್ದಾರೆ. ಒಬ್ಬ ಕಮಿಷನರ್ ಮಾತಾಡೋ ರೀತಿನ ಇದು? ಆ ಚಿದಂಬರಂ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು ಅರ್ಪಿತಾ. ಆದ್ರೆ ಚಿದಂಬರಂ ಅಮ್ಮನ್ ಯಾಕೆ ಕಿಡ್ನಾಪ್ ಮಾಡಿದಾನೆ? ಅವ್ರೇನ್ ತಪ್ಪು ಮಾಡಿದ್ರಂತೆ? ಅವರು ನನ್ನನ್ನು ಮದುವೆ ಆಗಿದೆ ದೊಡ್ಡ ತಪ್ಪು. ಆ ಯೋಗ್ಯ ನನ್ನ ಮೇಲಿನ ಸಿಟ್ಟನ್ನ ಅವ್ರ ಮೇಲೆ ತಿರ್ಸ್ಕೊತಾ ಇದ್ದಾರೆ. ನನ್ನ ತಪ್ಪಿಗೆ ಅವ್ರಿಗೆ ಶಿಕ್ಷೆ ಆಗ್ತದೆ. ಸಾಕ್ಷಿ, ನೀನ್ ಎಲ್ಲಿಗೆ ಹೋಗ್ತಿದ್ಯಾ? ಅಮ್ಮನ ಹುಡ್ಕೋದಕ್ಕೆ. ಎಲ್ಲಿ ಅಂತ ಹುಡುಕ್ತೀಯ ಸಾಕ್ಷಿ? ಎಲ್ಲ ಹುಡುಕ್ತೀನಿ ಡ್ಯಾಡ್. ಅಲ್ಲಿ ಆ ಚಿದಂಬರಂ ಅಮ್ಮನ್ಗೆ ಏನ್ ಕಷ್ಟ ಕೊಡ್ತಾ ಇದ್ದಾನೋ ಏನೋ. ಅಲ್ಲಿ ಅಮ್ಮ ಕಷ್ಟ ಪಡ್ತಿರುವಾಗ ನಾನು ನಿಮ್ ತರ ಸಮಾಧಾನದಿಂದ ಮನೇಲಿ ಕೂತ್ಕೊಳ್ಳೋಕ್ ಆಗಲ್ಲ. ನಾನು ಆರ್ಯ ಅವ್ರ ಕಾರನ್ನ ತುಂಬಾ ದೂರ ಫಾಲೋ ಮಾಡಿದ್ವಿ. ಆದ್ರೆ ಆ ಲೋಫರ್ ನನ್ನ ಕಾರನ್ನ ಅಲ್ಲೇ ನಿಲ್ಲಿಸಿ ಬೇರೆ ವೆಹಿಕಲ್ನಲ್ಲಿ ಆರ್ತಿಯವನ್ನ ಕರ್ಕೊಂಡು ಹೋದ. ಅಮ್ಮನ್ಗೆ ಆ ಚಿದಂಬರಂ ಏನಾದ್ರೂ ತೊಂದರೆ ಮಾಡಿದ್ರೆ ನಾನ್ ಮಾತ್ರ ನಿಮ್ಮನ್ ಖಂಡಿತ ಕ್ಷಮಿಸಲ್ಲ. ಹೀಗಾಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸಾಕ್ಷಿ, ಅರ್ಥ ಮಾಡ್ಕೋ. ಆ ಚಿದಂಬರಂ ಅಮ್ಮನ ಯಾಕೆ ಕಿಡ್ನಾಪ್ ಮಾಡ್ದ, ಹೇಗೆ ಕಿಡ್ನಾಪ್ ಮಾಡ್ದ, ಇದೆಲ್ಲ ನನಗ್ ಬೇಡ ಡ್ಯಾಡ್. ಅಮ್ಮನ ಹುಡ್ಕೊಂಡು ನಿಮ್ ಕೈಲಿ ಕರ್ಕೊಂಡು ಬರಕಾದ್ರೆ ಬನ್ನಿ. ಇನ್ನು 2 hours ವೆಯ್ಟ್ ಮಾಡ್ತೀನಿ. ಇಲ್ಲಾಂದ್ರೆ ನಾನೇ ಅಮ್ಮನ ಹುಡ್ಕೊಂಡು ಕರ್ಕೊಂಡು ಬರ್ತೀನಿ. ಬೇಗ ಎಲ್ಲ ಗಾಡಿನೂ ಚೆಕ್ ಮಾಡಿ, ಒಂದು ಬಿಡ್ಬೇಡಿ. ಕ್ವಿಕ್ 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 ಕ್ವಿಕ್. ಹಾಂ ಡ್ಯಾಡ್. ಇಲ್ಲ ಡ್ಯಾಡ್, ಇನ್ನೂ ಸಿಗ್ಲಿಲ್ಲ. ಸಿಕ್ಕಿದ ತಕ್ಷಣ ಕಾಲ್ ಮಾಡ್ತೀನಿ. ಶರಣ್ರಿ ಸಾಹೇಬ್ರೆ, ಏನಾಗೈತಿ? ಯಾಕೆಲ್ಲಾರು ಹಿಂಗೆ ನಿಂತಾರ ಸಾಹೇಬ್ರೆ? ಭಾಳ ಬಿಸಿಲು ಐತ್ರಿಪ್ಪ, ಲಗುನ ಬಿಡ್ರಿ. ಎಲ್ಲಿಂದ ಬರ್ತಿದ್ದೀರಾ? ನಂಜನಗೂಡು ಸಾಹೇಬ್ರೆ. ಈ ಕಡೆ ಎಲ್ಲೋಗಿ ಹೋಗ್ತಿದ್ದೀರಾ? ನಮ್ಮೂರು ನವಲಗುಂದಕ್ಕೆ ಹೊಂಟೇವಿ. ಇವ್ರು ಯಾರು? ಇವ್ರು ಯಾರು? ನಮ್ಮ ಮನೆಯಕ್ರಿ ಸಾಹೇಬ್ರ. ಎಲ್ಲಮ್ಮ ಸ್ವಲ್ಪ ಮುಖ ತೋರಿಸಿ. ಅಮ್ಮ ನಿಮ್ಗೆ ಹೇಳ್ತಿರೋದು, ಮುಖ ತೋರಿಸಿ. ಸಾಹೇಬ್ರ, ನಮ್ಮ ಮನೆಗೆ ನಾಚಿಕೆ ಬಾಳ್ರಿ. ಚೆಕ್ಕಿಂಗ್ ಅಂದ್ಮೇಲೆ ಎಲ್ಲ ಒಂದೇ, ಎಲ್ಲರೂ ಮುಖ ತೋರಿಸ್ಲೇಬೇಕು. ಹೇಳಿ ನಿಮ್ಮ ಹೆಂಡತಿಗೆ. ಬ್ಯಾಡ್ರಿ ಸಾಹೇಬ್ರ, ಆಕಿಗೆ ಬಿಡೆ ಆಕೈತಿ. ಆಕಿ ನನ್ನ ಮಾರಿ ಬಿಟ್ರೆ ಬೇರೆ ಯಾರ ಮಾರಿನೂ ನೋಡುದಿಲ್ರಿ ಸಾಹೇಬ್ರ. ಇವಾಗ ಮುಖ ತೋರಿಸ್ತಿರೋ ಇಲ್ವೋ? ಇಲ್ಲಾಂದ್ರೆ ಎಲ್ಲಾರನ್ನೂ ಸ್ಟೇಷನ್ಗೆ ಹೇಳ್ಕೊಂಡು ಹೋಗ್ಬೇಕಾಗತ್ತೆ. ಸರ್,
ಕನಕಪುರ ಚೆಕ್ ಪೋಸ್ಟಲ್ಲಿ ಒಂದು ಗಾಡಿ ನಿಲ್ಲಿಸ್ತಾನೆ ಹೊಟ್ಟೋಗ್ಬಿಟ್ರಂತೆ ಸರ್. ಹಲೋ ಇನ್ಸ್ಪೆಕ್ಟರ್ ಆರ್ಯ ಹಿಯರ್. ಗುಡ್. ಆ ವೆಹಿಕಲ್ನ ಚೇಂಜ್ ಮಾಡಿ. ಬಿಡ್ಬಿಡಿ. ಹಾಂ, ಈ ಕಡೆ ಬರ್ತಿದ್ಯಾ? ನಾನು ಹಿಡಿತೀನಿ. ಆಸಮ್. ಏ ಪೊಲೀಸ, ಎಲ್ಲಾರು ಹೋದ್ರಲ್ರಿ, ನಮ್ಮನ್ನ ಯಾಕೆ ಹಿಡ್ಕೊಂಡು ಕುಂತೀರಿ? ಬಿಡ್ರಿ, ನಮಗೂ ತಡ ಆಕೈತಿ. ಸರ್, ಇವ್ರು ಕಳ್ಸದ? ಹಾ, ಓಕೆಪ್ಪ. ಅಲ್ಲಪ್ಪ ಅಯ್ಯಪ್ಪ, ನಿಮ್ಮ ದೊಡ್ಡ ಸಾಹೇಬ್ರು ಬಹಳ ತಲೆ ಕೆಡ್ಸ್ಕೊಂಡ್ರಲ್ಲ, ಏನಾಗೈತಿ? ಅವ್ರ ತಾಯಿನ ಯಾರೋ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ. ಎಂತ ಕಾಲ ಬಂತಪ್ಪ ಯಪ್ಪ. ಅಲ್ಲ, ಪೊಲೀಸರು ಅವ್ರಿಗೆ ರಕ್ಷಣೆ ಇಲ್ದಂಗ ಆಗೈತಲ್ಲ ಈಗಿನ ಕಾಲದಾಗ. ಏನ್ ಮಾಡೋದಪ್ಪ ಯಪ್ಪ. ಸುಮ್ಮನೆ ಹೋಯ್ತಾ ಇರು, ಜಾಸ್ತಿ ಮಾತಾಡಿದ್ರೆ ಸಂಜೆವರೆಗೆ ಇಲ್ಲೇ ಇಟ್ಕೋತಾರೆ. ಸಂಜೆ ತನಕನ? ಇಲ್ಪ ಯಪ್ಪ, ನನ್ನ ಹೆಂಡತಿ ಜೋಡಿ ನಂಗೆ ಭಾಳ ಕೆಲಸ ಐತಿ, ಇಲ್ಲ ಅಂದ್ರೆ ಶಿಟ್ ಮಾಡ್ಕೋತಾಳ. ಯಪ್ಪ, ನಾನು ಸಂಜೆವರೆಗೂ ಹಿಡ್ಕೋಬೇಡ. ಯಾರ್ದ್ರಿ ಇದು? ಸರ್, ಇವಾಗ ಎತ್ತಿನ ಗಾಡಿ ಹೋಯ್ತಲ್ಲ, ಅದರಿಂದ ಬಿದ್ದಿರ್ಬೋದು ಸರ್. ಕರೆಕ್ಟ್. ಹಾಗಿದ್ರೆ ಗಾಡಿ ಓಡಿಸಿದ್ದು ಆ ಚಿದಂಬರಮೇ ಇರ್ಬೋದು ಸರ್. ಮುತ್ಕನ್ ವೇಷಲ್ಲಿ ಬಂದು ನಮ್ಮ ನ್ಯಾಯ ಮಾಡಿಸಿದ್ದಾನೆ. ಫಾಲೋ, ಫಾಸ್ಟ್ ಗೆಟ್ ಇನ್. ಡ್ಯಾಮೆಟ್, ಅವರಿಬ್ರಲ್ಲಿ ಅಲ್ಲಿ ಇಳ್ಕೊಂಡ್ರು ಸರ್ ಹಿಂದೆ. ಶೇ, ಅವ್ರು ಯಾರು ಅಂತ ಗೊತ್ತಾ ನಿಮಗೆ? ಗೊತ್ತಿಲ್ಲ ಸ್ವಾಮಿ. ಈ ಗಾಡಿ ಯಾರ್ದು? ನಮ್ಮದೇ ಸ್ವಾಮಿ. ನಿಮ್ಮ ಗಾಡಿ ಅವ್ರು ಯಾಕ್ರಿ ಓಡಿಸ್ತಿದ್ರು? 10,000 ರೂಪಾಯಿ ಕೊಡ್ತೀನಿ, ಸ್ವಲ್ಪ ದೂರ ಓಡಿಸ್ತೀನಿ ಅಂದರು, ಹಾಗಾಗಿ ಕೊಟ್ಟೆ. ಸರ್, ಇವ್ರನ್ನ ಹೇಳ್ಕೊಂಡು ಸ್ಟೇಷನ್ ಹುಡುಗಾಕತ್ತ? ಇಡೀ ಇವ್ರನ್ನ ಕರ್ಕೊಂಡೋಗಿ ಏನು ಮಾಡ್ತೀಯಾ? ದುಡ್ಡು ನಾಸಾಗಿ ಹೀಗೆ ಮಾಡಿದಾರೆ ಅಷ್ಟೇ. ಎಲ್ಲಿ ಇಳ್ಕೊಂಡ್ರು ಅವರು? ಅವ್ರು ಹಿಂದೆ ಕಾಡೊಳಗಡೆ ಹೋದರು. ಸರಿ, ಫಾಲೋ ಮೀ. ಚಿದಂಬರಂ! ಒಳ್ಳೆ ಮಾತಲ್ಲ, ನಮ್ಮಮ್ಮನ್ ಬಿಟ್ರೆ ಸರಿ. ನನ್ ಕೈಗೆ ಸಿಕ್ಕಾಕೊಂಡ್ರೆ ಕತ್ತರಿಸಾಕ್ಬಿಡ್ತೀನಿ. ಚಿದಂಬರಂ! ನಾನು ನನ್ನ ತಂದೆ ಮಾಡಿದ ತಪ್ಪಿಗೆ ತಾಯಿಗೆ ಶಿಕ್ಷೆ ಕೊಟ್ಬೇಡ ಕಣೋ. ಬೇಕಾದ್ರೆ ನನ್ನನ್ನು ಸಾಯಿಸು, ಬಿಟ್ಬಿಡು ಅವ್ರನ್ನ, ಬಿಟ್ಬಿಡು ಚಿದಂಬರಂ. ದೇವರು ನನ್ನ ತಾಯಿನ 20 ವರ್ಷ ನನ್ನಿಂದ ಕಿತ್ಕೊಂಡಿದ್ದ. ಮತ್ತೆ ಸಿಕ್ಕಿದ್ರಲ್ಲ ಅಂತ ಎಷ್ಟೋ ಖುಷಿಯಾಗಿದ್ದೆ. ಮತ್ತೆ ಅವ್ರನ್ನ ನೀನ್ ಕಿತ್ಕೊಂಡ್ಬಿಟ್ಟಿಯಲ್ಲೋ. ಪ್ಲೀಸ್ ಕಣೋ ಚಿದಂಬರಂ, ಅಮ್ಮನ್ ಬಿಟ್ಬಿಡು. ನಾನು ಬೇಕಾದ್ರೆ ನೀನು ಹಾಳಾಗಿರ್ತೀನಿ. ಪ್ಲೀಸ್ ಅಮ್ಮನ್ ಬಿಟ್ಬಿಡು. ಎಲ್ಲೂ ಸಿಕ್ಕಿಲ್ಲ ಸರ್. ಈ ಮರ ಅಲ್ಲಾಡ್ತಿತ್ತು, ಇಲ್ಲೆಲ್ಲೋ ಇರ್ಬೇಕು ಅವರು. ಕ್ವಿಕ್ ಸರ್ಚ್. ನಾನಿಲ್ಲಿ ಗುಳಕ್ಮಲೆ ಫಾರೆಸ್ಟ್ ಅಲ್ಲಿ ಇದ್ದೀನಿ, ಅವರಿಬ್ರು ಇಲ್ಲೇ ಇದ್ದಾರೆ.
ನಂಗೆ ಸ್ವಲ್ಪ ಪೊಲೀಸ್ ಬ್ಯಾಕಪ್ ಬೇಕು, ಬೇಕು ಕಳಿಸಿ. ನೀರು ಕುಡಿಸ್ಲಾ? ನಾನು ಮುಟ್ಟೋಕ್ ಬಂದ್ರೆ ನೀನು ಕೊಂದು ಬಿಡ್ತೀನಿ ಅಷ್ಟೇ. ಲೇ 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 ಅಲ್ಲ ಪಾಪ ಕೆಂಬು ಅಂತು ಅಂತ ನೀರು ಕುಡ್ಸೋಕ್ ಬಂದ್ರೆ ನನ್ನನ್ನೇ ಸಾಯಿಸ್ತೀನಿ ಅಂತ ಹೇಳ್ತೀಯಲ್ಲ ಆರತಿ. ಆರತಿ ಅವರೇ ಬಾಯಿ ಮುಚ್ಚೋ. ನಿನಗೆ ಸಹಾಯ ಮಾಡ್ಬೇಕು ಅಂತ ಅನ್ಸಿದ್ರೆ ಮೊದಲು ಕರ್ಕೊಂಡೋಗಿ ಮನೆಗೆ ಬಿಡು. ಇರು ಆರತಿ, ನೀನೊಂದು ನೋಡು ನೋಡು, ಪ್ರಕೃತಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಒಂದು 4-5 ದಿವಸ ಇದ್ದು ಹೋಗೋಣ. ಮನೆಗೆ ಹೋಗೋದಕ್ಕೆ ಏನು ಅವಸರ? ಆ ಸೂರ್ಯನ ಜೊತೆಗೆ ಅಷ್ಟು ವರ್ಷಗಳಿಂದ ಇದೆಯಾ, ಒಂದು 4-5 ದಿವಸ ನನ್ನ ಜೊತೆಗೆ ಈ ಕಾಡಲ್ಲಿ ಕಳೆದು ಹೋಗು. ಏನು ಕಳ್ಕೊತೀಯ? ಇನ್ಫ್ಯಾಕ್ಟ್ ಈ ಕ್ಷಣಗಳನ್ನ ನಿನ್ನ ಜೀವನದಲ್ಲಿ ಮರೆಯಲ್ಲ, ಅಷ್ಟು ಚೆನ್ನಾಗಿರ್ತವೆ. ಆಹಾ, ಈ ಒಳ್ಳೆಯ ಪ್ರಕೃತಿ ಮಧ್ಯೆ ನಾನು ನೀನು ಜೊತೆಗೆ ಏಕಾಂತ. ಹೌ ಬ್ಯೂಟಿಫುಲ್. ಪ್ಲೀಸ್ ಚಿದಂಬರಂ, ನೀನು ಹೀಗೆ ಕರ್ಕೊಂಡ್ ಬಂದಿರೋದ್ರಿಂದ ನನ್ನ ಮರ್ಯಾದೆ ಹೋಗುತ್ತೆ. ನನ್ನ ಮಕ್ಕಳು ಆತಂಕ ಪಡ್ಕೋತಾರೆ. ಮುಖ್ಯವಾಗಿ ಸೂರ್ಯವ್ರ ಮರ್ಯಾದೆ ಹೋಗುತ್ತೆ. ದಯವಿಟ್ಟು ನನ್ನ ಮನೆಗೆ ಬಿಟ್ಬಿಡು. ನಾನು ನಿನ್ನನ್ನು ಕರ್ಕೊಂಡು ಬಂದದ್ದಕ್ಕೆ ನಿನ್ನ ಗಂಡನ ಮರ್ಯಾದೆ ಹೋಗುತ್ತಾ? ಮತ್ತೆ ನೀನು ನನ್ನ ಮದುವೆ ಆಗಿರೋ ಹೆಂಗಸು, ನನಗೆ ಗಂಡ ಮಕ್ಕಳು ಸಂಸಾರ ಎಲ್ಲರೂ ಇದ್ದಾರೆ. ಪ್ಲೀಸ್ ಚಿದಂಬರಂ, ನೀನು ಹೀಗೆ ಕರ್ಕೊಂಡ್ ಬಂದಿರೋದು ನಾಳೆ ದಿನ ಜನಕ್ಕೆ ಗೊತ್ತಾದ್ರೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ಕೋತಾರೆ. ನನ್ನ ಗಂಡನ ಬಗ್ಗೆ ಜನ ಏನ್ ಮಾತಾಡ್ಕೋತಾರೆ ಹೇಳು? ನಿನ್ನ ಗಂಡನಿಗೆ ಅವಮಾನ ಆಗೋದೆ ನನಗೆ ಬೇಕಾಗಿರೋದು. ಅವನಿಗೆ ಅವಮಾನ ಆದ್ರೆ ನನಗೆ ಹಾಲು ಕುಡ್ದು ಅಲ್ಲ 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 ಅಲ್ಕೋ ಹಾಲು ಕುಡ್ದಷ್ಟು ಸಂತೋಷ. ಪ್ಲೀಸ್ ಚಿದಂಬರಂ, ಅರ್ಥ ಮಾಡ್ಕೊಳ್ಳಿ. ನಿಮಗೂ ಸಂಸಾರ ಮಕ್ಕಳು ಎಲ್ಲರೂ ಇದ್ದಾರೆ, ಅವ್ರಿಗೂ ಅವಮಾನ ಆಗುತ್ತೆ. ಆಗ್ಲಿ ಬಿಡಿ, ನಿನ್ನ ಇಲ್ಲಿ ಕರ್ಕೊಂಡು ಬಂದಿರೋದ್ರಿಂದ ಯಾರಿಗೆ ಎಷ್ಟೇ ತೊಂದರೆ ಆದ್ರೂ ಐ ಕ್ಯಾನ್ ಡಾನ್. ಇದರಿಂದ ನಿನ್ನ ಗಂಡನಿಗೆ ತೊಂದರೆ ಆಗತ್ತೆ ಅಂತ ಹೇಳಿದ್ಯಾ ನೋಡು, ಅದೇ ನನಗೆ ಬೇಕಾಗಿರೋದು. ನೋಡಿ, ನಿಮಗೂ ಸೂರ್ಯವ್ರಿಗೂ ಬಿಸ್ನೆಸ್ಸಲ್ಲಿ 1000 ಜಗಳ ಇರ್ಬೋದು, ಆದರೆ ಹೀಗೆ ರಿವೆಂಜ್ ತಗೊಳ್ಳೋದು ಸರಿನಾ? ಅವ್ರ ತತ್ವ ಆದರ್ಶಗಳನ್ನ ನಂಬ್ಕೊಂಡು ರಾಜಕೀಯ ಮಾಡ್ತಿರೋರು. ನಿಮ್ಮ ಬಿಸ್ನೆಸ್ಸಿಂದ ಬೇರೆಯವ್ರಿಗೆ ತೊಂದರೆ ಆಗ್ತಿದೆ ಅನ್ನೋ ಕಾರಣಕ್ಕೆ ಮಾತ್ರ ಅವ್ರು ಅಪೋಸ್ ಮಾಡಿದ್ದು, ಪರ್ಸ್ನಲ್ ಆಗಿ ಏನೂ ಇಲ್ಲ. ಓಕೆ ಓಕೆ ಓಕೆ, ಒಂದು ನಿಮಿಷ. ನೀನು ಹೇಳ್ತಿರೋದು ಒಂದು ಲೆವೆಲಲ್ಲಿ ಕರೆಕ್ಟಾಗೇ ಇದೆ ಅಂದ್ಕೊಂಬೋಣ. ಆದರೆ ನಾನು ಅರೆಸ್ಟ್ ಆಗಬೇಕಾದ್ರೆ ನೀನು ನಿನ್ನ ಗಂಡ ಸೇರಿ ಮಜಾ ತಗೊಳ್ತಿದ್ರಲ್ಲ, ಅದು ತಪ್ಪಲ್ವಾ ಆರ್ತಿ? ನನ್ನನ್ನು ಅರೆಸ್ಟ್ ಮಾಡಬೇಕಾದ್ರೆ ನಿನ್ನ ಗಂಡ ಖುಷಿ ಖುಷಿಯಾಗಿ ವಿಡಿಯೋ ತಗೊಳ್ತಿದ್ನಲ್ಲ, ಅದು ತಪ್ಪಲ್ವಾ? ಅದು ನನಗೆ ಗುರಿ ಅಲ್ವಾ? ನನ್ನ ಮನುಷ್ಯ ಅಲ್ವಾ? ಏನೋ ನಿಮ್ಮ ಫ್ಯಾಮಿಲಿಗೆ ಮಾತ್ರ ಮಾನ ಮರ್ಯಾದೆ ಇರುತ್ತಾ? ಬೇರೆ ಯಾವ ಫ್ಯಾಮಿಲಿಗೂ ಈ ಜಗತ್ತಲ್ಲಿ ಮಾನ ಮರ್ಯಾದೆನೇ ಇಲ್ವಾ? ನಿಮ್ಮ ಫ್ಯಾಮಿಲಿ ಬಗ್ಗೆ ಮಾತ್ರ ಜನ ಮಾತಾಡ್ಕೊಳ್ತಾರಲ್ವಾ? ಲೇ ಆರ್ತಿ, ನನ್ನ ಬಗ್ಗೆನೂ ಮಾತಾಡ್ಕೊಳ್ತಾರೆ ಜನ. ಇದ್ರ ಬಗ್ಗೆ ನಿನ್ನ ಗಂಡ ಸೂರ್ಯನಿಗೆ ಅರಿವಿರಬೇಕಾಗಿತ್ತು. ಸೂರ್ಯವ್ರು ಮಾಡಿದ ತಪ್ಪು ಹಾಗೆ ಮಾಡಬಾರ್ದಿತ್ತು. ಅವರು ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕು ತಾನೆ? ಅದಕ್ಕೆ ಹೀಗೆ ನನಗೆ ದೊಡ್ಡ ಶಿಕ್ಷೆ ಕೊಡಬೇಡಿ. ಸೂರ್ಯ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ನನ್ನ ಮನೆಗೆ ಬಿಟ್ಬಿಡಿ ಪ್ಲೀಸ್. ಆಯ್ತು, ನೀನು ಕರ್ಕೊಂಡು ಹೋಗ್ಬಿಡ್ತೀನಿ. ಆರ್ತಿ, ನಿನಗೊಂದು ಮಾತು ಕೇಳ್ತೀನಿ, ನೀನು ಅದಕ್ಕೆ ಸರಿಯಾಗಿ ಉತ್ತರ ಕೊಡಬೇಕು. ನೀನು ಸರಿಯಾಗಿ ಉತ್ತರ ಕೊಟ್ರೆ ನಿನ್ನನ್ನು ಈ ಕ್ಷಣ ಮನೆಗೆ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ. ಓಕೆನಾ? ಕೇಳು. ಅರ್ಪಿತಾ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಲು. ಪೊಲೀಸ್ನವರು ನನ್ನನ್ನು ಅರೆಸ್ಟ್ ಮಾಡೋದಕ್ಕೆ ಬಂದರು. ಆಗ ನಾನು ಅವ್ರ ಮುಂದೆ ನಿಂತರ, ಪೊಲೀಸ್ರೇ ನನ್ನಿಂದ ತಪ್ಪಾಗಿದೆ, ನನ್ನನ್ನು ಕ್ಷಮಿಸ್ಬಿಡಿ ಅಂತ ಕೇಳಿದ್ರೆ ಬಿಟ್ಬಿಡ್ತಿದ್ರಾ? ಈಗ ನಿನ್ನ ಮಗನೂ ಪೊಲೀಸ್ ತಾನೆ? ಕರೆಕ್ಟಾಗಿ ಹೇಳು ನೋಡೋಣ. ಏನು ಯೋಚನೆ ಮಾಡ್ತಿದ್ಯಾ ಆರ್ತಿ? ನಾನು ನಿನ್ ಥರಾನೇ
ನನ್ನನ್ನು ಬಿಟ್ಬಿಡಿ ಅಂತ ಹೇಳಿದ್ರೆ ಪೊಲೀಸರು ಬಿಟ್ಬಿಡ್ತಿದ್ರಾ? ಇಲ್ಲ. ಹಾ ಅಲ್ವಾ ಮತ್ತೆ? ಹಾಗೆ ಈಗ ನೀ ನನ್ನನ್ನ ಕ್ಷಮಿಸು ಅಂತ ಕೇಳಿದ್ರೆ ನಾನು ನಿನ್ನನ್ನು ಬಿಟ್ಬಿಡ್ಬೇಕಾ? ನಾನು ಮಾಡಿರೋ ತಪ್ಪಿಗೆ ನನಗೆ ಶಿಕ್ಷೆ ಆಗತ್ತೆ ಅನ್ನೋದಾದ್ರೆ ನೀನು ಗಂಡ ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗಲೇಬೇಕಲ್ವಾ? ಹೇಳು. ನಾನೊಂದು ಟಿಪ್ಸ್ ಕೊಡ್ತೀನಿ. ಯಾವುದರಿಂದ ನಾವು ತಪ್ಪಿಸ್ಕೊಳ್ಳೋಕ್ಕಾಗಲ್ವೋ ಅದನ್ನ ಎಂಜಾಯ್ ಮಾಡಬೇಕು. ಅದು ಬುದ್ಧಿವಂತರ ಲಕ್ಷಣ. ಈಗ ನೇಚರ್ ಮಧ್ಯೆ ಇದ್ದೀವಿ, ಲೆಟ್ಸ್ ಬಿ ಹ್ಯಾಪಿ ಟುಗೆದರ್. ಏನು ಹೇಗಾದರೂ ಮಾಡಿ ನನ್ನಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತಿದ್ಯಾ? ಬೇಡ ಆರ್ತಿ, ಅದು ತುಂಬಾ ರಿಸ್ಕು. ಈ ಕಾಡಲ್ಲಿ ತುಂಬಾ ಕಾಡು ಪ್ರಾಣಿಗಳಿವೆ. ನೀನು ಓಡೋಕೆ ಪ್ರಯತ್ನ ಪಟ್ರೆ ನಾನು ಕಾಡು ಪ್ರಾಣಿಗಳ ತರಾನೇ ಬಿಹೇವ್ ಮಾಡ್ಬೇಕಾಗತ್ತೆ. ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಡಮ್ಮ.